कोडंबहल्ली रामनगर ज़िला के चन्नपटना तालुक़े में बागिलिगे बंतु सरकारा यानी हुकूमत आपके दरवाज़े पर प्रोग्राम के दौरान नायब वज़ीर आला डी.के. शिव कुमार ने अवाम से शिकायत मौसूल की। प्रोग्राम के आगाज़ में उन्होंने इस प्रोग्राम के मक़ासद और मसाइल के हल के तरीक़ेकार के बारे में तफसील से बताया। इस मौके पर ज़िला इंचार्ज मिनिस्टर रामलिंगा रेड्डी, MLC रवि, डिप्टी कमिश्नर अविनाश मेनन, CEO दिग्विजय सिंह बोडके और SP कार्तिक रेड्डी के अलावा दीगर ओहदेदार भी मौजूद थे। आगू सुमाರು 20 ಕಡೆಗೆ ಹೆಚ್ಚು ಈ ರೀತಿ ಒಂದು CSR ಹಣದಿಂದ ಎಂತ ಶಾಲೆಗಳನ್ನು ನಿಮ್ಮನ್ನ ಬೆಂಗಳೂರು ಬರೋದು ತಪ್ಪಿಸಬೇಕು, ಚನ್ನಪಟ್ಟಣ ಟೌನ್ಗೆ ತಪ್ಪಿಸಬೇಕು ಅಂತ ಹೇಳಿ ಈ ಶಾಲೆಗಳನ್ನು ಕಟ್ಟಿಸಲಿಕ್ಕೆ ನಾವು ಈಗಾಗಲೇ ಪ್ರಯತ್ನವನ್ನು ನಾವು ಮಾಡಿ ಕೆಲವು ಕಡೆ ಕೆಲಸ ಎಲ್ಲ ಶುರು ಆಗ್ತಾ ಇದೆ। ನೀವು ಕೇಂದ್ರ ವಿದ್ಯಾಲಯನ ತಾವೆಲ್ಲ ಗಮನಿಸಿರಬಹುದು, ಬಹುಶಃ ನಿಮ್ಮ ತಾಲೂಕಿನಲ್ಲಿರುವಂತಹ ಕೇಂದ್ರ ವಿದ್ಯಾಲಯ ಇಡೀ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಮಾದರಿ। ಆ ರೀತಿ ಎಷ್ಟೇ ಅಡಚಣೆ ಇದ್ರೂ ಕೂಡ ಅವತ್ತೆಲ್ಲ ಕೂಡ ಕಟ್ಟಿಸಿದ್ದಾರೆ। ಇವತ್ತು ನೀವೆಲ್ಲ ಅರ್ಜಿ ತೆಗೆದುಕೊಂಡು ಬಂದಿದ್ದೀರಿ। ನಾನು ಸುಮಾರು 12,000 ಜನ ಕುಟುಂಬಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಈ ಅರ್ಜಿಯನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿ ನನ್ನ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀನಿ। ಇಲ್ಲೊಂದು 2-3 ಸಾವಿರ ಜನ ಬಂದಿದ್ದೀರಿ, ಅರ್ಜಿ ಕೊಡೋಕ್ಕೆಲ್ಲ ಕ್ಯೂ ನಿಂತಿದ್ದಾರೆ। ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ಎಷ್ಟೊತ್ತಾಗಲಿ ನಿಮ್ಮ ಅರ್ಜಿಗಳನ್ನ ನಾವು ಸ್ವೀಕಾರವನ್ನು ನಾವು ಮಾಡ್ತೇವೆ। ಇಲ್ಲಿ ಯಾರು ಅರ್ಜಿ ಕೊಡಕ್ ಆಗಿಲ್ಲ, ತಾಲೂಕು ಕಚೇರಿಯಲ್ಲಿ ಇದಕ್ಕೊಂದು ಪ್ರತ್ಯೇಕವಾದಂತ ಕೊಠಡಿಯನ್ನ ತೆಗೆದು ಅಲ್ಲಿ ಪ್ರತಿದಿನ ಕೂಡ ಬಂದು ಯಾರು ಬಂದು ಅರ್ಜಿಯನ್ನ ಸ್ವೀಕಾರ ಮಾಡಿ ಎಂಡಾರ್ಸ್ಮೆಂಟ್ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ, ಯಾಕೆಂದ್ರೆ ನೋಡ್ತಾ ಇದ್ದೀನಿ ನುಗ್ಗಲು ಪಾಪ ಎಷ್ಟು ಜಲ್ದಿ ಅರ್ಜಿ ಕೊಡಬೇಕು ಅಂತ ಕೆಲವರು ಟೀಕೆ ಮಾಡ್ಬೋದು, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ। ಅವರ ದುಗುಡ ಈ ಮಾಧ್ಯಮದವರು ಅಲ್ಲಿ ವಿಡಿಯೋ ಮಾಡ್ಬೇಕು। ನೀವು ಅರ್ಜಿ ಕೊಡಕ್ಕೆ ನನಗೆ ರೇಷನ್ ಕಾರ್ಡ್ ಇಲ್ಲ, ನನ್ನ ಖಾತೆ ಆಗಿಲ್ಲ, ನನ್ನ ಸೈಟ್ ಇಲ್ಲ, ನನ್ಗೆ ಸಾಲ ಬೇಕು, ನನಗೆ ಮನೆ ಬೇಕು, ನನಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಗೃಹ ಜ್ಯೋತಿಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ವಿವಿಧ ರೀತಿಯಲ್ಲಿ ಅವರು ಅರ್ಜಿಗಳನ್ನ ಇವತ್ತು ತುಂಬಿ ಕೊಡ್ತಾ ಇದ್ದಾರೆ। ಆದ್ರಿಂದ ಇವತ್ತು ಸುಮಾರು 64,000 ಕುಟುಂಬಗಳಿಗೆ, ಮನೆಯ ಯಜಮಾನರಿಗೆ ಇವತ್ತು ಈಗಾಗಲೇ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗೃಹಲಕ್ಷ್ಮಿ ಬರ್ತಾ ಇದೆ। ಇನ್ನೇ ಒಂದು 7-8% ಕೊಡಬೇಕಾಗಿದೆ। ಯಾರ್ಯಾರಿಗೆ ಅರ್ಹತೆ ಇದೆ ಅವರೆಲ್ಲರೂ ಕೂಡ ಕೊಡುವಂತ ಕೆಲಸ ನಾನು ಮಾಡ್ತೇನೆ। ನಾನು ಇಲ್ಲಿಗೆ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ, ನಿಮ್ಮ ಜೊತೆ ಇರೋನು, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರೋನು। ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ನಿಮ್ಮ ಜೊತೆ ಸಂಪರ್ಕವನ್ನು ಇಟ್ಕೊಳ್ತೇನೆ, ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತೇನೆ। ನಿಮ್ಮ ಪೋಡಿ, ನಿಮ್ಮ ಜಮೀನು ಬಗರ್ಕಂ ಸಾಗುವಳಿ, ಆಶ್ರಯ ಸೈಟು, ಈ ಒಂದು ಪಂಚಾಯತಿಯಲ್ಲೂ ಕೂಡ ಸುಮಾರು ಕನಿಷ್ಠ ಒಂದು 100 ಕೋಟಿ ರೂಪಾಯಿ ಅಷ್ಟು ತಂದು ಪ್ರತಿಯೊಂದು ಪಂಚಾಯತಿಯಲ್ಲಿ ಏನ್ ರಸ್ತೆಗಳಾಗಬೇಕು, ಏನ್ ಚರಂಡಿಗಳಾಗಬೇಕು, ನೀರಾವರಿ ಇಲಾಖೆಯಿಂದ ಯಾವ್ದಾದ್ರು ಕ್ಯಾನಲ್ಗಳನ್ನ ರಿಪೇರಿ ಮಾಡಬೇಕು, ನೀರನ್ನ ಯಾವ ರೀತಿ ತುಂಬಿಸ್ಬೇಕು, ಆ ಎಲ್ಲ ಕಾರ್ಯಕ್ರಮಗಳನ್ನ ನಾನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ। ನಾನು ನಮ್ಮ ಎಲ್ಲ ನಾಯಕರುಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೇನೆ, ಎಲ್ಲೆಲ್ಲಿ ಸೈಟ್ ಇಲ್ಲ ಆ ಊರುಗಳಲ್ಲಿ 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, ದೊಡ್ಡ ಊರಿದ್ರೆ ಒಂದು 5 ಎಕರೆ, ಬೇರೆ 2 ಎಕರೆ 3 ಎಕರೆ, 1 ಎಕರೆಗೆ 20-25 ಸೈಟ್ ಮಾಡ್ಬೋದು। ನೀವು ಮಾಡಿ ಜಮೀನನ್ನ ಖರೀದಿ ಮಾಡಿ, ಸರ್ಕಾರನೇ ಆ ಜಮೀನನ್ನ ಖರೀದಿ ಮಾಡಿ ಒಂದೇ ಸತಿ ಅವ್ರಿಗೆ ದುಡ್ಡು ಕೊಟ್ಟು ಲೇಔಟ್ ಮಾಡಿ ಎಲ್ಲ ಬಡವರ ಹೆಸರಿನಲ್ಲಿ, ನನ್ನ ತಾಯಿದಿರ ಹೆಸರಿನಲ್ಲಿ ಕನಕಪುರದಲ್ಲಿ ಯಾವ ರೀತಿ 150 ಎಕರೆ ಜಮೀನನ್ನ ಸೈಟ್ ಅನ್ನ ಮಾಡಿ ಹಂಚಿದ್ದೇನೋ ಅದೇ ರೀತಿ ಚನ್ನಪಟ್ಟಣದಲ್ಲೂ ಮಾಡೇ ಮಾಡ್ತೀನಿ ಅನ್ನೋ ಮಾತನ್ನ
ಈ ಸಂದರ್ಭದಲ್ಲಿ ನಾನು ಬಿಸ್ಲಮ್ಮನ ದೇವಿಯ ಸನ್ನಿಧಿಯಲ್ಲಿ ನಾನು ಈ ಮಾತನ್ನ ನಾನು ಮಾತಾಡ್ತಾ ಇದ್ದೇನೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ತೇನೆ. ಇದ್ರ ಜೊತೆಗೆ ಅನೇಕ ಸಮುದಾಯದವರು ನನ್ನ ಹತ್ರ ಮಾತಾಡುದು, ಪಾಪ ಯಾರಿಗೂ ಕೂಡ ಚನ್ನಪಟ್ಟಣದಲ್ಲಿ ಜಾಗ ಇಲ್ಲ. ನಾನು ಈಗಾಗಲೇ ಜಿಲ್ಲಾ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಎದುರುಗಡೆ ಏನು ಗೌರ್ಮೆಂಟ್ ಜಾಗ ಇದೆ 5-6 ಕಿಲೋಮೀಟರ್ ಒಳಗಡೆ, ಯಾರು ಬಗಲ್ ತುಂಬ ಸಾಗುವಳಿಗೆ ಅರ್ಜಿ ಹಾಕೊಂಡು ಅವ್ರಿಗೆ ಅರ್ಹತೆ ಇಲ್ಲ, 5 ಕಿಲೋಮೀಟರ್ ಒಳಗಡೆ ಯಾವ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಬರುವುದಿಲ್ಲ. ಅಂಥದ್ದೆಲ್ಲ ನೀವು ಅರ್ಜಿಗಳನ್ನು ತಿಬಿಲೆ ಮಾಡಿ ಎಲ್ಲ ಸಮುದಾಯಕ್ಕೆ, ಕುಂಬಾರ ಸಮುದಾಯ ಇರ್ಬೋದು, ಬೆಸ್ತರು ಸಮುದಾಯ ಇರ್ಬೋದು, ತಿಗಣು ಸಮುದಾಯ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಲಿಂಗಾಯತ್ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಆಚಾರ್ಯ ಇರ್ಬೋದು, ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರ್ಬೋದು, ಯಾವುದೇ ಸಮುದಾಯ ಎಲ್ಲರಿಗೂ ಕೂಡ ಅವರ ಕಚೇರಿ, ಅವರ ಸಂಘಟನೆಗೆ, ಅವ್ರಿಗೆಲ್ಲರೂ ಕೂಡ ಒಂದು ಸಮುದಾಯ ಭವನ ಕಟ್ಕೊಳ್ಳಿಕ್ಕೆ ಒಂದು ಸೂಕ್ತವಾದಂತಹ ಜಾಗವನ್ನ ಹಂಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾನು ಎಲ್ಲ ಯೋಜನೆಗಳನ್ನ ನಾನು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಈ ಆಶ್ರಯ ಸೈಟು ಮನೆ ಯಾರಿಗೆ ಬೇಕು ಅದಕ್ಕೆ ಪ್ರತ್ಯೇಕವಾದ್ದು, ಬೇರೆ ಬೇರೆ ಪೆನ್ಷನ್ ಯಾರಿಗೆ ಬೇಕು, ವಿಧವಾ ವಿಧಾನ ಯಾರಿಗೆ ಬೇಕು, ಸಂಧ್ಯಾ ಸುರಕ್ಷಾ ಯೋಜನೆ, ಪಿಂಚಣಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನಿಮ್ಮೂರಿಗೆ ರೋಡು, ನಿಮ್ಮೂರಿಗೆ ಬಸ್ಸು, ಪೊಲೀಸಿಂದ ಏನಾದ್ರು ತೊಂದರೆ ಇದೆಯಾ, ಬೇರೆ ಶಾಲೆಗಳು, ಸರ್ಕಾರಿ ಶಾಲೆ, ದೇವಸ್ಥಾನದ ಅಭಿವೃದ್ಧಿ ಇದೆಯಾ, ಜೀರ್ಣೋದ್ಧಾರ ಇದೆಯಾ, ಕುಡಿಯೋ ನೀರು ಇದೆಯಾ, ಖಾತೆ ಬದಲಾವಣೆ ಇದೆಯಾ, ಪೋಡಿ ಸಮಸ್ಯೆ ಇದೆಯಾ, ಯಾವುದೇ ಸಮಸ್ಯೆ ಇದ್ರೂ ಟಿಕ್ ಮಾಡಿ ಕೊಡಿ. ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಸಂಪರ್ಕವನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಹತ್ರ ಅರ್ಜಿ ಪಡ್ಕೊಂಡು AC ಅವರು ಯಾವ ಕೇಸ್ ತಗೋಬೇಕು ತಗೋತಾರೆ, ತಹಶೀಲ್ದಾರ್ ಯಾವ ಕೇಸ್ ತಗೋಬೇಕು ತಗೊಳ್ತಾರೆ, DC ಯಾವ ತಗೋಬೇಕು ತಗೋತಾರೆ, KB ಇಲಾಖೆಯಿಂದ ಏನಾದ್ರು ಸಮಸ್ಯೆ ಇದ್ರೆ ಅವ್ರ ಬಗೆಹರಿಸ್ತಾರೆ. ಇದು DK ಶಿವಕುಮಾರಿನ ಕನಸಿನ ಯೋಜನೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಸ್ಪಂದನ, DK ಶಿವಕುಮಾರ್ ಅವರ ಕಾರ್ಯಕ್ರಮ. ಬಾಗಿಲು ಬಂತು ಸರ್ಕಾರ, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ, ಸೇವೆಗೆ ಇರಲಿ ಸಾಕಾರ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಾನು ಬಂದಿದ್ದೇನೆ. ಎಲ್ಲ ನನ್ನ ತಾಯಂದಿರು ಇಷ್ಟು ಹುಮ್ಮಸ್ಸಿಂದ ಹಳ್ಳಿ ಜನ ಸಿಗ್ನೇಚರ್ ಮಾಡಕ್ ಬರ್ದೇ ಹೋದವರು, ಓದಕ್ ಬರೆಯೋದು, ಫಾರಂ ಕೂಡ ಸಿಗ್ನೇಚರ್ ಮಾಡಲಿಕ್ಕೆ, ಫಾರಂ ಕೂಡ ಫಿಲ್ಅಪ್ ಮಾಡಲಿಕ್ಕೆ ಒಂದು 20 ಜನ ನಮ್ಮ ಅಧಿಕಾರಿಗಳು ಅಲ್ಲಿ ಕೂತಿದ್ದಾರೆ. ಯಾರು ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಹೋಗಿ ಮನೆ ಪಕ್ಕದವ್ರಿಗೆ ಹೇಳ್ಬೇಕು. ಕೆಲವ್ರಿಗೆ ಸಂಕೋಚ ಇರ್ತದೆ, ಏನಪ್ಪ ನಾನು ದಳಕ್ಕೆ ಓಟ್ ಹಾಕ್ಬಿಟ್ಟಿದ್ದೀನಿ, ಹೆಂಗೋಗಿ ಶಿವಕುಮಾರ್ನ ಅರ್ಜಿ ಕೊಡೋದು ಅಂತ, ನಾ BJPಗೆ ಓಟ್ ಹಾಕ್ಬಿಟ್ಟಿದ್ದೀನಿ, ಹೆಂಗ್ ಅರ್ಜಿ ಕೊಡೋದು, ಇನ್ನೊಂದು ಪಾರ್ಟಿಗೆ ಹಾಕ್ತಿದ್ದೀನಿ. ಯಾರು ಸಂಕೋಚ ಮಾಡಬೇಡಿ, ನಮ್ಮ ಬಾಗಿಲು ತೆರೆದಿದೆ ನಿಮಗೋಸ್ಕರ. ಇದು ಎಲ್ಲರಿಗೂ ಕಾರ್ಯಕ್ರಮ. ಮುಂದಕ್ಕೆ ನಿಮ್ಮ ಆತ್ಮಸಾಕ್ಷಿಗೆ ನಾನು ಬಿಟ್ಬಿಡ್ತೀನಿ. ಆದ್ರೆ ನನ್ನ ಡ್ಯೂಟಿ ನಿಮ್ಮ ಹೃದಯಕ್ಕೆ ಬಂದು ನಿಂತ್ಕೊಂಡು ನಿಮ್ಮ ಸೇವೆ ಮಾಡಬೇಕು. ಒಳ್ಳೆ ಅಧಿಕಾರಿಗಳಿದ್ದಾರೆ. ಎಲ್ಲ ಅಧಿಕಾರಿಗಳು ಯಾರ್ಯಾರಿಗೆ ಹಸಿರು ಕಾರ್ಡ್ ಇಲ್ಲ, ಹಸಿರು ಕಾರ್ಡ್ ಅಂದ್ರೆ BPL ಕಾರ್ಡ್ ಇಲ್ಲ, ಯಾರ್ಯಾರಿಗೆ ಅನೇಕ ಸ್ಕೀಮ್ಗಳಲ್ಲಿ ಹಣ ಸಿಗ್ತಾ ಇಲ್ಲ, ಮತ್ತು ಎಲ್ಲ ಹಿಂದುಳಿದ ವರ್ಗದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ಬಡವರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಹಸು ಬೇಕು, ಯಾರ್ಯಾರಿಗೆ ಬೀದಿ ಬದಿ ವ್ಯಾಪಾರ ಬೇಕು, 1 ಲಕ್ಷ ರೂಪಾಯಿವರೆಗೂ ಸಾಲ, ಯಾರಿಗೆ ಬೋರ್ವೆಲ್ ಬೇಕು ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಅಂತ ಅಂದ್ರೆ 50,000 ಫ್ರೀ, 50,000 ಕೇವಲ ವರ್ಷಕ್ಕೆ 4 ರೂಪಾಯಿ ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿ. ಕನಿಷ್ಠ ಈ ತಾಲೂಕಿನಲ್ಲಿ 10,000 ಜನಕ್ಕಾರು ಕೂಡ ಈ ಯೋಜನೆಯಿಂದ 1 ಲಕ್ಷ ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನ ಯಾರು ಆರ್ಥಿಕವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ತೀರಿ ಅವ್ರಿಗೆ ಸಹಕಾರವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಎಲ್ಲ ಇಲಾಖೆಯ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, ಚೇರ್ಮನ್ಗಳ ಹತ್ರ ಮಾತಾಡಿದ್ದೀನಿ. ಅದು ಕೂಡ ನಿಮ್ಗೆ ಏನೇನು ಬೇಕು ಅಂತೇಳಿ ಈ ಅಪ್ಲಿಕೇಶನ್ ಅಲ್ಲಿ ಅರ್ಜಿ ಹಾಕಬಹುದು. ಒಂದು ನೋಡಿ, ದೇವರಾಜರಸ ನಿಗಮ ಅಂದ್ರೆ ಹಿಂದುಳಿದ ವರ್ಗದವರು ಎಲ್ಲ ಜಾತಿಯವರು, ಒಂದು ವೀರಶೈವ ನಿಗಮ, ಒಂದು ಒಕ್ಕಲಿಗ ಸಮುದಾಯ, ಒಂದು ಮರಾಠಿ ಸಮುದಾಯ, ಸವಿತಾ ಸಮಾಜ, ಅಲೆಮಾರಿಗಳು, ವಿಶ್ವಕರ್ಮ
ಅಂಬಿಗರ ಚೌಡಯ್ಯ ಮತ್ತು ಉಪ್ಪಾಲ್ ಸಮುದಾಯ, ಮಡಿವಾಳ ಸಮುದಾಯ ಎಲ್ಲರೂ ಕೂಡ ಇದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಹಣವನ್ನ ಒದಗಿಸ್ಕೊಡುವಂತ ಕೆಲಸ ಮಾಡ್ತೇವೆ. 50,000 ಫ್ರೀ, 50,000 ರೂಪಾಯಿ ಸಾಲ. ನೀವು 2-3 ವರ್ಷದಲ್ಲಿ ಆ ದುಡ್ಡನ್ನ ವಾಪಸ್ ನೀವು ತೀರಿಸಬಹುದು. ಇದನ್ನ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಈ ಅರ್ಜಿಲಿ ತಾವೆಲ್ಲ ಸೇರಿ ಬರ್ಕೊಳ್ಳಿ. ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಒಂದು ದೊಡ್ಡ ಕ್ರಾಂತಿ, ಚನ್ನಪಟ್ಟಣದಲ್ಲಿ ಒಂದು ದೊಡ್ಡ ಬದಲಾವಣೆ, ಅದನ್ನ ಮಾಡ್ಲಿಕ್ಕೆ ಮಾಡ್ತೇನೆ. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಹೇಳೋರು ಹೇಳಿ. ಇಷ್ಟ ದಿನ ಯಾರು ಮಾಡಬೇಡ ಅಂತ ಹೇಳಿದ್ರು, ಇಂಥ ಕಾರ್ಯಕ್ರಮ ನಾವ್ ಯಾರು ಮಾಡಬೇಡ ಅಂತ ಹೇಳಿದ್ವ ನಾವು? ಯಾರು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದು. ಜನಕ್ಕೆ ಸಹಾಯ ಮಾಡಬೇಡ ಅಂತ ಹೇಳಿದ್ವ ನಾವು? ಅವ್ರು ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ. ಅದಕ್ಕೆ ನಿಮ್ಗೊಂದು ಅವಕಾಶ, ಈ ಅವಕಾಶವನ್ನ ಯಾರು ಕೂಡ ತಪ್ಪಿಸ್ಕೊಳ್ಬೇಡಿ. ಈ ಸುವರ್ಣ ಅವಕಾಶ ಎಲ್ಲ ನನ್ನ ತಾಯಂದಿರಿಗೆ, ನನ್ನ ಆಹ್ವಾನದ ಮೇಲೆಗೆ, ಎಲ್ಲ ನನ್ನ ಹಿರಿಯರಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಮುಖಂಡರುಗಳಿಗೆ, ಎಲ್ಲ ನಮ್ಮ ಅಧಿಕಾರಿಗಳಿಗೆ ಶುಭವನ್ನು ಹಾರೈಸಿದ್ರೆ ಈ ಕಾರ್ಯಕ್ರಮ ನೀವೆಲ್ಲ ತರನ ಉಪಯೋಗಿಸ್ಕೊಳ್ಬೇಕು. ಈಗ ನಾನು ಇಲ್ಲಿ ಕೂತಿರ್ತೀನಿ, ಎಲ್ಲ ಕೆಲವು ಸಂಘಟನೆಯವರು ಯಾರಿದ್ರೆ ಫಸ್ಟ್ ನಾನು ಅಂಗವಿಕಲರು ಯಾರು ಹಿರಿಯರಿದ್ದಾರೆ ಇದ್ರೆ ಬೇಕಾದ್ರೆ ಅಲ್ಲೇ ಬೇಕಾದ್ರೆ ಸ್ಪಾಟಿಗೆ ನಾನು ಹೋಗ್ತೀನಿ, ಅಲ್ಲೇ ಅರ್ಜಿ ತೆಗೆದುಕೊಳ್ತೀನಿ. ಯಾರು ಬರಬಾರ್ದು, ಅಲ್ಲೇ ಕೂತ್ಕೊಳ್ಳಿ, ನಿಮ್ ಜಾಗಕ್ಕೆ ಬರ್ತೀನಿ. ಮಿಕ್ಕಿದವ್ರನ್ನ ನಾನು ಇಲ್ಲಿ ಕರೆಸಿ ಒಬ್ಬೊಬ್ಬರನ್ನೇ ಅವ್ರದ್ದು ಏನೇನಿದೆ ಅರ್ಜಿನ ನಾನು ಸ್ವೀಕಾರ ಮಾಡ್ತೀನಿ. ನನಗೆ ಕೈಗೆ ಅರ್ಜಿ ಕೊಡೋಕ್ಕಿಂತ ಮುಂಚಿತವಾಗಿ ನೀವು ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಆ ರಿಜಿಸ್ಟರ್ ಮಾಡಿಕೊಂಡು ಎಂಡಾರ್ಸ್ಮೆಂಟ್ ತೆಗೆದುಕೊಳ್ಬೇಕು. ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ನೋಡಿ, ಈಗ ನಿಮ್ಗೊಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಅದಕ್ಕೆ ಸ್ವೀಕರ್ತ ಪತ್ರ ಕೊಡ್ತಾರೆ. ಅದು ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ನನಗೊಂದು ಜೆರಾಕ್ಸ್ ಕೊಟ್ರೆ ಅದಕ್ಕೊಂದು ನಂಬರ್ ಹಾಕೊಡ್ತಾರೆ. ಆ ನಂಬರ್ ಆಯ್ತು ಅಂತಂದ್ರೆ ಯಾವಾಗ ಬೇಕಾದ್ರೂ ಅದನ್ನು ಉಪಯೋಗಿಸ್ಕೋಬಹುದು. ನಾನು ಪ್ರತಿ 15 ದಿನಕ್ಕೆ ಒಂದು ಮೀಟಿಂಗ್ ಮಾಡಿಸ್ಬಿಟ್ಟು ಯಾರು ವಿಲೆ ಮಾಡಿದೀವಿ, ಯಾವ ಸ್ಟೇಜ್ ಅಲ್ಲಿ ಇದೆ, ಏನು ಎತ್ತ ಅಂತೇಳಿ ನಿಮ್ಗೆಲ್ಲ ಉತ್ತರ ಬರೋ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ. ಇದಕ್ಕೆ ದಯವಿಟ್ಟು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇದು ಫಸ್ಟ್ ಟೈಮು, ಕೆಲವರು ಗೊತ್ತಿಲ್ಲದೆ ಇರ್ಬೋದು. ನಮ್ಮ ಕಾರ್ಯಕರ್ತ ಮುಖಂಡರಿಗೆ ನಾನು ಮನವಿ ಮಾಡ್ತೇನೆ, ನೀವೆಲ್ಲರೂ ಹೋಗಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ತಿಳಿಸಿ. ಇನ್ನೆಲ್ಲ ನಾಗರಿಕರು ಕೂಡ ಈ ವಿಶೇಷವಾದಂತಹ ಸೌಲಭ್ಯವನ್ನ, ಈ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂತೇಳಿ ನೀವೆಲ್ಲ ತಿಳುವಳಿಕೆಯನ್ನ ಕೊಡುವಂತ ಕೆಲಸ ನಮ್ಮ ಅಧಿಕಾರಿಯೂ ಮಾಡಬೇಕು, ನೀವು ಮಾಡಬೇಕು, ಸಾರ್ವಜನಿಕರು ಮಾಡಬೇಕು. ಯಾರು ಗಾಬರಿ ಮಾಡ್ಕೊಳ್ಕೋಬೇಡಿ. ನಿಮ್ ಜಾಗದಲ್ಲಿ ಇರಿ. ಒಬ್ಬೊಬ್ಬರನ್ನ ಕರಿತೀವಿ, ಅಲ್ಲೇ ಬಂದು ಸ್ವೀಕಾರ ಮಾಡ್ತೀವಿ. ಏನಿದ್ರು ನಾನು ಮಾತಾಡ್ತೀನಿ. ಆಗ್ಬೋದಲ್ಲ? ಎಲ್ಲರಿಗೂ ನಮಸ್ಕಾರ.